ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ಮಡ್ರಾಸ್ ರೆಜಿಮೆಂಟ್ನಲ್ಲಿ ಹಾರ್ನರಿ ಕ್ಯಾಪ್ಟನ್ ಆಗಿದ್ದಂತಹ ಶ್ರೀಯುತ ಎನ್.ಎಸ್. ವಿವೇಕಾನಂದ ಅವರಿದ್ದಾರೆ. ಕೊಡಗಿನಲ್ಲಿ ಒಬ್ಬ ಹುಟ್ಟುತ್ತಾನೆ ಅಂತ ಹೇಳೋದು ಅವನು ಯುದ್ಧ ಮಾಡೋಕ್ಕಾಗಲಿ, ಒಂದು ದೇಶ ಸೇವೆಗಾಗಲಿ, ಯಾರಿಗೋ ಒಂದು 4 ಜನಕ್ಕೆ ಸೇವೆ ಮಾಡುವಂಥ ಒಂದು ಮನೋಭಾವನೆಯಲ್ಲೇ ಹುಡ್ತಾನೆ. ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟರು, ಆದರೆ ಆರ್ಮಿನ ನಾವು ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ಸೇನೆ ಅವರ ಅಂಡರಲ್ಲೇ ಇತ್ತು. ಜನರಲ್ ಬುಚ್ಚರ್ ಅಂತವರು, ಬುಚ್ಚರ್ ಅಂತೇಳಿ ಅವರು ಬ್ರಿಟಿಷರು, ಅವ್ರು ನಮ್ಮನ್ನು ಆರ್ಮಿ ಅವ್ರ ಕಂಟ್ರೋಲಲ್ಲಿ ಇತ್ತು. ಯಾವುದೇ ಕಾರ್ಯಾಚರಣೆ, ಸೇನಾ ಕಾರ್ಯಾಚರಣೆ ಮಾಡಬೇಕಾದ್ರೂ ನಾವು ಅವ್ರನ್ನ ಕೇಳ್ಕೊಂಡು ಮಾಡಬೇಕಿತ್ತು. 8 ಗಂಟೆ ಪರೇಡ್ ಸ್ಟಾರ್ಟ್ ಅಂತ ಹೇಳಿದ್ರೆ ಅದ್ರ ಮಧ್ಯೆ ಒಂದು ಸ್ನಾನ ಮಾಡಿರ್ಬೇಕು, ಫುಲ್ ಯೂನಿಫಾರ್ಮ್ ಹಾಕಿರಬೇಕು, ಬ್ರೇಕ್ಫಾಸ್ಟ್ ಮಾಡಿರ್ಬೇಕು. ಬ್ರೇಕ್ಫಾಸ್ಟ್ ಮಾಡಿ ರಿಕ್ವೈರ್ಮೆಂಟ್ ಇರೋ ಎಕ್ವಿಪ್ಮೆಂಟ್ ಅಂತ ತಗೊಂಡು ಅವನು ಪರೇಡ್ ಗ್ರೌಂಡ್ ಹೋಗಿರ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ 8 ಗಂಟೆಗೆ ಹೋಗಿಲ್ಲ ಅಂದರೆ 8 ಗಂಟೆಗೆ ಅಲ್ಲೊಬ್ರು ನಿಂತಿರ್ತಾರೆ. ವಾರದಲ್ಲಿ ರಜಾ ದಿನ ಅಂತ ಏನಾದರೂ ರಜಾ ಇಲ್ಲ, ರಜಾ ಯಾವುದೇ ದಿನ ಇಲ್ಲ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ಮಡ್ರಾಸ್ ರೆಜಿಮೆಂಟ್ನಲ್ಲಿ ಹಾರ್ನರಿ ಕ್ಯಾಪ್ಟನ್ ಆಗಿದ್ದಂತಹ ಶ್ರೀಯುತ ಎನ್.ಎಸ್. ವಿವೇಕಾನಂದ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ಭಾರತೀಯ ಸೇನಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಜನಸಾಮಾನ್ಯರಿಗೆ ಭಾರತೀಯ ಸೇನಾ ದಿನಾಚರಣೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿಸ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ನಿಮಗೂ ಹಾಗೂ ದೇಶದ, ರಾಜ್ಯದ ಎಲ್ಲ ನಾಗರಿಕರಿಗೂ ಸೇನಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ನಾನು ಆನರಿ ಕ್ಯಾಪ್ಟನ್ ವಿವೇಕಾನಂದ ಮೆಡ್ರಾಸ್ ರೆಜಿಮೆಂಟಲ್ಲಿ 30 ವರ್ಷ ಸರ್ವೀಸ್ ಮಾಡಿ ಆನರಿ ಕ್ಯಾಪ್ಟನ್ ಆಗಿ ರಿಟೈರ್ಡ್ ಆಗಿದ್ದೇನೆ. ಈ ದಿನ ನಾವು ಸೇನಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ, ಸಂತೋಷದ ದಿನ. ಯಾಕಂದರೆ 1947ರಲ್ಲಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟಾಗ ನಮಗೆ ಸ್ವಾತಂತ್ರ್ಯ ಕೊಟ್ಟರು, ಆದರೆ ಆರ್ಮಿನ ನಾವು ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ಸೇನೆ ಅವರ ಅಂಡರಲ್ಲೇ ಇತ್ತು. ಜನರಲ್ ಬುಚ್ಚರ್ ಅಂತವರು, ಬುಚ್ಚರ್ ಅಂತೇಳಿ ಅವರು ಬ್ರಿಟಿಷರು, ಅವ್ರು ನಮ್ಮನ್ನು ಆರ್ಮಿ ಅವ್ರ ಕಂಟ್ರೋಲಲ್ಲಿ ಇತ್ತು. ಯಾವುದೇ ಕಾರ್ಯಾಚರಣೆ, ಸೇನಾ ಕಾರ್ಯಾಚರಣೆ ಮಾಡಬೇಕಾದ್ರೂ ನಾವು ಅವ್ರನ್ನ ಕೇಳ್ಕೊಂಡು ಮಾಡಬೇಕಿತ್ತು. ಸೊ ಅದನ್ನು ಕಂಪ್ಲೀಟಾಗಿ 1949ರಲ್ಲಿ ಭಾರತೀಯ ಸೇನೆಯ ಜನರಲ್ಗೆ ಹ್ಯಾಂಡ್ ಓವರ್ ಮಾಡಿದಂಥ ಒಂದು ದಿನ ಆಗಿದ್ದರಿಂದ ಆ ದಿನನ ನಾವು ಆರ್ಮಿ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈ ದಿನ ದೇಶಕ್ಕಾಗಿ ವೀರಮರಣ ಹೊಂದಿದಂಥ ಶ್ರೇಷ್ಠರನ್ನು, ದೇಶಕ್ಕಾಗಿ ವೀರ ಶೌರ್ಯಗಳನ್ನು ಮಾಡಿದಂಥ ಸೈನಿಕರನ್ನು ನೆನೆಸುತ್ತಾ ಅವ್ರಿಗೂ ಗೌರವ ಸಲ್ಲಿಸುವಂಥ ಒಂದು ದಿನವಾಗಿ ನಾವು ಆಚರಣೆ ಮಾಡ್ತೀವಿ. ಸೊ ಈ ದಿನದ ಎಲ್ರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಅಂದರೆ ಸರ್, ಹೇಳಬೇಕಂದ್ರೆ 1949ರಿಂದ ಭಾರತೀಯ ಸೇನೆಗೆ ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಹೇಳ್ಬೋದಾ? ಭಾರತೀಯ ಸೇನೆಗೆ ಎಸ್, ನಾವು 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಬಟ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಭಾರತೀಯ ಸೇನೆಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ನಾವು ಬ್ರಿಟಿಷರ ಅಂಡರಲ್ಲೇ ಇದ್ದೋ, ಬ್ರಿಟಿಷರ ಏನು ಕಾನೂನು, ಅವ್ರದ್ದೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದರಲ್ಲೇ ನಾವು ಮೂವ್ ಮಾಡ್ತಿದ್ದೋ ದೇಶನ. ಬಟ್ 1949ರಲ್ಲಿ ಜನರಲ್ ಕಾರ್ಯಪ್ಪ ಅವರು ಬ್ರಿಟಿಷರ ಹತ್ರದಿಂದ ನಾವು ಹ್ಯಾಂಡ್ ಓವರ್ ತೊಗೊಂಡಿದ್ದೀವಿ. ಓಕೆ. ಇನ್ನು ಸರ್, ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಎಲ್ಲಿ ಅಂತ ಹೇಳಿ? ನಾನು ಮೂಲತಃ ಕೊಡಗಿನಲ್ಲಿ ಹುಟ್ಟಿ ಬೆಳೆದವನು. ಕೊಡಗಿನ ಪಾಲಿಬೆಟ್ಟ ಅಂತ ಹೇಳುವಂಥ ಜಾಗದಲ್ಲಿ ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆ ಅಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ರು, ಕನ್ಸಾಲಿಡೇಟೆಡ್ ಕಾಫಿ ಲಿಮಿಟೆಡಲ್ಲಿ. ತುಂಬ ಕಡು ಬಡತನದಿಂದ ಬಂದ ಪರಿವಾರದಿಂದ ಬಂದಿರೋನು. 4 ಗಂಡು ಮಕ್ಕಳು, 4 ಹೆಣ್ಮಕ್ಳಿದ್ದು. ಅಪ್ಪ ಒಬ್ಬರೇ ಇದ್ರು. ಒಬ್ಬರೇ ದುಡಿಯೋದ್ರಿಂದ, ಅಪ್ಪನ ದುಡಿತದಿಂದ ನಮ್ಮ ಜೀವನ ಸಾಗಬೇಕಾಗಿತ್ತು. ತುಂಬ ಕಡು ಬಡತನ. ಅಂದ್ರೆ ನಿಮ್ಮ ಅಪ್ಪನ ಮನೆ ಕಡೆ ಆಗಿರ್ಬೋದು, ಅಮ್ಮನ ಮನೆ ಕಡೆ ಯಾರ್ದು ಕೂಡ ಅಂದ್ರೆ ಆರ್ಮಿ ಬ್ಯಾಕ್ ಗ್ರೌಂಡ್ ಯಾವ್ದು ಇಲ್ಲ. ನೀವೇ ಮೊದಲನೇವರು ಅನ್ಸುತ್ತೆ. ಹೌದು, ಆರ್ಮಿ ಬ್ಯಾಕ್ ಗ್ರೌಂಡ್ ಯಾರಿಲ್ಲ. ನಮ್ಮ ಕುಟುಂಬದಲ್ಲಿ ಮೊದಲನೇದಾಗಿ ನಾನು ಹೋಗಿದ್ದೆ. ಸೊ ಆಮೇಲೆ ನಮ್ಮ ಕುಟುಂಬದಲ್ಲಿ 3-4 ಜನ ಆರ್ಮಿಗೆ ಸೇರ್ಕೊಂಡು. ಅಂದ್ರೆ ಅದೇ ಹೇಳ್ತಾ ಇದ್ರಿ, ಆಗೆಲ್ಲ ಬಡತನ ಅನ್ನೋದು ಬರೀ ಹಣಕಾಸಲ್ಲಿ ಮಾತ್ರ ಇತ್ತು, ಆದ್ರೆ ಸಿರಿತನ ಅನ್ನೋದು ಪ್ರತಿಯೊಬ್ಬರ ಸಂಸ್ಕಾರದಲ್ಲಿ ಬೆಳೆದು ಬಂದಿತ್ತು ಅಂತ. ಅದೆಲ್ಲೋ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅನ್ಸುತ್ತೆ. ನಿಮ್ ಎಜುಕೇಶನ್ ಎಲ್ಲ ಯಾವ ರೀತಿ ಆಗಿತ್ತು? ಎಜುಕೇಶನ್ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲರೂ ಸಾಧಾರಣ ಎಲ್ಲ ರಿಚ್ ಆಗಿರೋರು, ದೊಡ್ಡ ಹಣವಂತರ ಮಕ್ಕಳಾಗ್ಲಿ, ಬಡವ್ರ ಮಕ್ಕಳಾಗ್ಲಿ, ಎಲ್ಲರೂ ಬಂದು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾರೆ. ಅಲ್ಲಿ ಯಾವ ಭೇದ ಭಾವ ಇರ್ತಿರ್ಲಿಲ್ಲ, ಸಮಾನತೆ ಇತ್ತು. ಹಣವಂತ ಬಡವ ಅಂತ ಹೇಳುವಂತ ಒಂದು ಭೇದ ಭಾವಗಳು ಇರ್ಲಿಲ್ಲ. ಆ ಟೈಮಲ್ಲಿ ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದ್ತಿದ್ದು. ಸೊ ಅದರಿಂದ ಎಲ್ರಿಗೂ ಒಂದೇ ಸಂಸ್ಕಾರಗಳು ಬರ್ತಿತ್ತು. ಸೊ ಈಗಿನ ಟೈಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬೊಬ್ಬರ ಒಂದು ಪ್ರೆಸ್ಟೇಜ್ ನೋಡ್ಕೊಂಡು, ಅವರ ಲೆವೆಲ್ ನೋಡ್ಕೊಂಡು ಕಾಲೇಜು ಸ್ಕೂಲ್ಗಳಿಗೆ ಕಳಿಸ್ತಾರೆ. ಆ ಸ್ಕೂಲಲ್ಲಿ ಅವ್ರವ್ರಿಗೆ ಆ ಲೆವೆಲಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡೋದ್ರಿಂದ ಅವರ ಮೆಂಟಾಲಿಟಿ ಮತ್ತು ಅವ್ರ ನಡವಳಿಕೆ,
ಅವರ ಎಲ್ಲ ರೀತಿ ರಿವಾಜುಗಳೆಲ್ಲ ಬಂದು ಸಪ್ರೇಟ್ ಆಗಿರೋದ್ರಿಂದ ಸೊ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮನುಷ್ಯನ ಮಧ್ಯ ಭೇದ ಭಾವಗಳು ಹೆಚ್ಚಾಗಿದೆ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ. ಯಾರಾದರೂ ಮಕ್ಕಳು ತಪ್ಪು ಮಾಡ್ತಾ ಇದ್ರೆ ಒಂದು ಬಡವ ಹೋಗಿ ಅವತ್ತು ನಮ್ಮ ಟೈಮಲ್ಲಿ ಒಂದು ಶ್ರೀಮಂತನ ಮಗ ಒಬ್ಬ ಬಿಡಿ ಸಿಗರೇಟ್ ಸೇರ್ತಾ ಇದ್ದಾನೆ, ಒಂದು ಡ್ರಿಂಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದು ಬಡವರು ಆದ್ರೂ ಹೋಗಿ ಅವನ್ನ ಖಂಡಿಸ್ಬೋದಿತ್ತು. ಇವಾಗಿನ ಟೈಮಲ್ಲಿ ಆ ಥರ ಇಲ್ಲ. ಯಾರೋ ನಮಗೆ ತುಂಬ ಚಿಕ್ಕ ಮಕ್ಕಳು ಸ್ಮೋಕ್ ಮಾಡ್ತಾ ಇದ್ದಾರೆ, ಏನೋ ಒಂದು ದುಶ್ಚಟಗಳಲ್ಲಿ ಇಳಿದಿದ್ದಾರೆ, ಅವ್ರಿಗೇನಾದ್ರು ಅಡ್ವೈಸ್ ಮಾಡ್ತೀವಿ ಅಂದರೆ ಅವ್ರ ಅಪ್ಪ ಅಮ್ಮನೇ ಬಂದ್ಬಿಟ್ಟು ನಮಗೆ ಇದು ಮಾಡ್ತಾರೆ, ನೀವೇನಕ್ಕೆ ನಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡ್ತೀರಾ ಅಂತೇಳಿ ಇದು ಮಾಡ್ತಾರೆ. ಸೊ ಅದರಿಂದ ಈ ಭೇದ ಭಾವಗಳು ಜಾಸ್ತಿ ಆಗ್ಬಿಟ್ಟಿದೆ. ಆಗಿನ ದಿನಗಳು ಹೇಗಿತ್ತು ಸರ್? ಈಗಂತೂ ಮೊಬೈಲು, ಲ್ಯಾಪ್ಟಾಪು, ಟೆಕ್ನಾಲಜಿ ಅಂತ ಬೆಳೆದು ಬಂದ್ಬಿಟ್ಟಿದೆ. ಆಗಿನ ದಿನಗಳಲ್ಲಿ ಕೊಡುಗೆ ಯಾವ ರೀತಿ ಇತ್ತು? ನೀವು ನಿಮ್ಮ ಅಣ್ಣ ತಮ್ಮಂದಿರ ಜೊತೆ, ಅಕ್ಕ ತಂಗಿರ ಜೊತೆ ಇದ್ದಂಥ ದಿನಗಳನ್ನ ನೆನೆಯೋದಾದ್ರೆ ಯಾವ ರೀತಿ ನೆನೆಸ್ಕೊಂತೀರಾ? ಸೊ ಆಗಿನ ದಿನಗಳಲ್ಲಿ ಜೀವನ ಒಂಥರ ಚೆನ್ನಾಗಿತ್ತು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇತ್ತು. ಚಿಣ್ಣಿದಾಂಡು, ಬುಗುರಿ, ಕಬಡ್ಡಿ, ಹಾಕಿ, ಖೋಖೋ ಎಲ್ಲ ಒಂಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಓಪನ್ ಆಗಿ ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ವು. ಸೊ ಈಗಿನ ದಿನಗಳಲ್ಲಿ ಮಕ್ಕಳು ಕಂಪ್ಯೂಟ್ರಲ್ಲಿ ಆಟ ಆಡ್ತಾರೆ, ಕಂಪ್ಯೂಟ್ರಲ್ಲಿ ಖೋಖೋ ಆಡ್ತಾರೆ, ಒಬ್ಬೊಬ್ರು ಮಾತಾಡೋದಿಲ್ಲ. ಮನೆಗೆ ಯಾರಾದರೂ ನೆಂಟರು ಬಂದರೆ ಎಲ್ಲರೂ ಎಷ್ಟು ಖುಷಿಯಲ್ಲಿ ಇರ್ತಿದ್ದೋ, ಎಲ್ಲರೂ ಆ ಸಂಬಂಧಗಳನ್ನ ಚೆನ್ನಾಗಿ ಅರ್ಥಕೊಳ್ತಿದ್ದೋ. ಮಾವ ಬಂದರು, ಅಜ್ಜ ಬಂದರು, ಅತ್ತೆ ಬಂದರು ಅಂತೇಳೋ ಒಂದು ಸಂಬಂಧಗಳನ್ನ ಅರ್ತಿದ್ದೋ. ಈಗ ಎಲ್ರಿಗೂ ಇಂಗ್ಲೀಷ್ ಅವ್ರು ಬಿಟ್ಟು ಹೋದಂಗೆ ಒಂದು ಆಂಟಿ ಅಂಕಲ್ ಅಂತೇಳೋ ಒಂದು ಇದೆ. ಸೊ ಅದನ್ನೇ ಇಟ್ಕೊಂಡು ಎಲ್ರಿಗೂ ಅದನ್ನೇ 90 ವಯಸ್ಸಾದವ್ರಿಗೂ ಆಂಟಿನೇ ಅಂತಾರೆ, 16 ವಯಸ್ಸಾದವ್ರಿಗೂ ಆಂಟಿನೇ ಅಂತಾರೆ. ಸೊ ಈ ಥರ ಕಾನ್ಫ್ಲಿಕ್ಟ್ ಅಂದರೆ ಗ್ಯಾಪ್ ಬಂದ್ಬಿಟ್ಟಿದೆ ತುಂಬ. ಮಕ್ಕಳಿಗೆ ಇದಿಲ್ಲ, ಸಂಬಂಧಗಳ ಬೆಲೆ ಗೊತ್ತಾಗ್ತಾ ಇಲ್ಲ. ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದ ಕಾರಣ ಅವರಿಗೆ ಈ ಪೇಷನ್ಸಿ ಅನ್ನೋದು ಬಿಟ್ಟೋಗಿದೆ, ಜೊತೆಗೆ ಆರೋಗ್ಯ ಸಂಬಂಧಿ ಕಾರ್ಯಗಳು. ಸೊ ಈಗಿನ ಮಕ್ಕಳು ತುಂಬ ಬಂದು ಚಟಗಳಿಗೆ ಬೀಳ್ತಾರೆ, ಮತ್ತು ಈ ಸುಯಿಸೈಡ್ ಅಟೆಂಪ್ಟ್ ಮಾಡ್ತಾರೆ. ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಮೇಯ್ನ್ ಕಾರಣ ಇದೇನೆ, ಅವರಿಗೆ ಅನುಭವದ ಕಮ್ಮಿ, ಮತ್ತು ಅವರಿಗೆ ಟಾಲರೇಟ್ ಪವರ್ ಇಲ್ಲ. ಅವ್ರ ಬಾಡಿಯಲ್ಲಿ ಹ್ಯುಮಿಡಿಟಿ ಪವರ್ ಕಮ್ಮಿ ಆಗಿರೋದ್ರಿಂದ ಆ ಟಾಲರೇಟಿಂಗ್ ಪವರ್ ಇಲ್ಲ. ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಬಂದಾಗ ನೆಟ್ಟಿಗೆ ಹೋಗಿ ಏನಾದ್ರು ಒಂದು ಇದೇನಾದ್ರು ಅಟೆಂಡ್ ಮಾಡುವಂಥದ್ದು, ಎಕ್ಸಾಂಪಲ್ ಸುಸೈಡ್ ಅಟೆಂಡ್ ಮಾಡುವಂಥದ್ದು, ಇಲ್ಲ ಡ್ರಿಂಕ್ಸ್ಗೆ ಏನಾದ್ರು ಡ್ರಗ್ಸ್ಗೆ ಅಡಿಕ್ಟ್ ಆಗುವಂಥದ್ದು. ಸೊ ಈ ಥರ ಚಟಗಳಿಗೆ ಹೋಗಿ ಬೀಳುವಂಥ ಚಾನ್ಸಸ್ಸು ತುಂಬ ಇದೆ ಮಕ್ಕಳು. ನೀವಿನ್ನ ಯಾಕೆ ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡ್ರೆ? ಆಗ ಬಹಳಷ್ಟು ಚಾಯ್ಸ್ಗಳಿತ್ತ, ಅಥವಾ ಯಾಕೆ ಇಲ್ಲಿಗೆ ನಾನು ಹೋಗಬೇಕು, ದೇಶ ಕಾಯಕ್ಕೆ ಹೋಗಬೇಕು, ನಾನೊಬ್ಬ ಸೈನಿಕ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಹುಟ್ಟಿತ್ತಾ, ಹೇಗೆ ಅಂತ? ಓಕೆ, ಇದು ನೀವು ಕೇಳಿದ್ದು ತುಂಬ ಒಳ್ಳೆ ಕ್ವಶನ್ ಇದು. ಯಾಕಂದರೆ ನಾವು ಯಾರ ಜೊತೆಗೆ ತುಂಬ ಸೇರ್ಕೊಂಡಿರ್ತೀವೋ, ಸೊ ನಮ್ಮ ಮೆಂಟಾಲಿಟಿ, ನಮ್ಮ ಬಾಡಿ ಲ್ಯಾಂಗ್ವೇಜು ಎಲ್ಲ ಅವ್ರ ಕಡೆಗೆ ಹೋಗ್ತದೆ. ಸೊ ಫಸ್ಟ್ ಆಫ್ ಆಲ್ ನಾನು ಹೆಮ್ಮೆ ಪಡ್ತೀನಿ, ನಾನು ಕೊಡಗಿನಲ್ಲಿ ಹುಟ್ಟಿ ಬೆಳೆದವನು ಅಂತ. ಕೊಡಗಿನವರಿಗೆ ಒಂದು ಕೊಡಗು ಅಂತ ಹೇಳಿದ ಕೂಡಲೇ ಫಸ್ಟ್ ಬರೋದು ಒಂದು ಫಸ್ಟ್ ಸೈಟ್ ಬರೋದು ಆರ್ಮಿ ಅಂತ ಹೇಳೋದನ್ನು ಬರ್ತದೆ. ಸೊ ಅವನು ಒಂದು ಕೊಡಗಿನಲ್ಲಿ ಒಬ್ಬ ಹುಟ್ಟುತ್ತಾನೆ ಅಂತ ಹೇಳೋವಾಗ ಅವನು ಯುದ್ಧ ಮಾಡೋಕ್ಕಾಗಲಿ, ಒಂದು ದೇಶ ಸೇವೆಗಾಗಲಿ, ಯಾರಿಗೋ ಒಂದು 4 ಜನಕ್ಕೆ ಸೇವೆ ಮಾಡುವಂಥ ಒಂದು ಮನೋಭಾವನೆಯಲ್ಲೇ ಹುಡ್ತಾರೆ. ಆ ಥರ ಒಂದು ಮೆಂಟಾಲಿಟಿಯಲ್ಲೇ ಇರೋದವರು. ಸೊ ಅದರಿಂದ ನಾವು ಅಲ್ಲಿ ಹುಟ್ಟಿ ಬೆಳೆದಾಗ ಅಲ್ಲಿದ್ದ ಪರಿಸರಗಳು, ಆರ್ಮಿಯವ್ರು ರಜಾ ಬರೋರು, ನಮಗಿಂತ ಸೀನಿಯರ್ಸ್ ಎಲ್ಲ ರಜಾ ಬರೋರು, ಅವ್ರನ್ನ ನೋಡಿದಾಗ ನಮಗೂ ಈ ಥರ ಆಗಬೇಕು, ನಾವು ಈ ಥರ ಮಾಡಬೇಕು, ಏನಾದ್ರು ಮಾಡಬೇಕು ಅಂತ ಹೇಳುವಂಥ ಒಂದು ಮನೋಭಾವಗಳು ಬರ್ತದೆ. ಸೊ ಅದ್ರಲ್ಲಿ ಬಂದಾಗ ನಮಗೆ ಏನಾಗ್ತದೆ, ನಮ್ಮ ಮೈಂಡು ಸೆಟ್ ಬಂದು ಹೆಂಗಾದ್ರೂ ಸೇನೆಗೆ ಸೇರಬೇಕು, ಹೆಂಗಾದ್ರೂ ದೇಶ ಸೇವೆ ಮಾಡಬೇಕು, ಜೊತೆಗೆ ಫ್ಯಾಮ್ಲಿಗೂ ನಮ್ಮ ಬಡತನ ನಿವಾರಣೆ ಆಗುತ್ತೆ. ಸೊ ಈ ಥರ ಅಂತೇಳಿ ತುಂಬ ಒಂದು ಮನೋಭಾವಗಳು ಬರೋದ್ರಿಂದ ಫಸ್ಟ್ ಪ್ರಿಯಾರಿಟಿ ನಾವು ದೇಶ ಸೇವೆಗೆ ಕೊಡೋದು. ಅದು ಬಿಟ್ಟು ನೆಕ್ಸ್ಟ್ ಅದು ಆಗಿಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ಡಿಸಿಷನ್ ತಗೊಳ್ತೀವಿ. ನೀವು ಹೇಗೆ ಸೆಲೆಕ್ಟ್ ಆದ್ರಿ ಭಾರತೀಯ ಸೇನೆಗೆ? ನಾನು 1981ರಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ರು, ಮೇಜರ್ ಟಿಮ್ಸ್ ಅಂತೇಳಿ ಮಡಿಕೇರಿಯಲ್ಲಿ NCC ಕಮಾಂಡರ್ ಆಗಿದ್ರು ಅವರು. ಸೊ ಅವರು ನಮ್ಮ ಫ್ರೆಂಡ್ ಇನ್ನೊಬ್ರು ಕರ್ಕೊಂಡೋಗಿ ಅವ್ರ ಕಡೆಯಿಂದ ರೆಕಮೆಂಡ್ ಮಾಡಿ ಊಟಿಗೆ ಕಳಿಸಿದ್ರು. ವೆಲ್ಲಿಂಗ್ಟನ್ನಲ್ಲಿ, ಊಟಿಯಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ, ಮೆಡ್ರಾಸ್ ರೆಜಿಮೆಂಟ್ ಅಂತ. ಆ ಮೆಡ್ರಾಸ್ ರೆಜಿಮೆಂಟಲ್ಲಿ ಎಂಟ್ರೋಲ್ಮೆಂಟಿಗೆ ಹೋದಾಗ ಅಲ್ಲಿ ಸಾಧಾರಣ ಈಗ ಬರೋಂಗೆ ಅವಾಗಲೂ ತುಂಬ ಜನ ಎಂಟ್ರೋಲ್ಮೆಂಟಿಗೆ ಬರ್ತಾರೆ. ಸೊ ಅದರಲ್ಲಿ ಪ್ರಿಯಾರಿಟಿ ಏನು ಅಂದರೆ ಕೊಡಗಿನಿಂದ ಹೋಗೋರಿಗೆ ತುಂಬ ಪ್ರಿಯಾರಿಟಿ ಇದೆ.
ಕನ್ಸೆಷನ್ ಇದೆ. ಹ್ಮ್. ವೆಯ್ಟಲ್ಲಿ ಸಮೇತ 2 kg 3 kg ಕನ್ಸೆಷನ್ ಇದೆ. ಅದರ್ ಸ್ಟೇಟ್ಗೆ ಹೋದರೆ ಕರ್ನಾಟಕ ಸ್ಟೇಟ್ ಅವರಿಗೆ 2 kg 3 kg ಕನ್ಸೆಷನ್ ಇತ್ತು. ಹ್ಮ್. ಹ್ಮ್. ಸೊ ಆ ಟೈಮಲ್ಲಿ ನಮಗೆ ವೆಲ್ಲಿಂಗ್ಟನ್ನಿಗೆ ಕಳಿಸಿದ್ರು. ಹ್ಮ್. 1981 ಮಾರ್ಚ್ 10ನೇ ತಾರೀಕು ನಾನು ಹ್ಮ್. ಆರ್ಮಿಗೆ ಮಡ್ರಾಸ್ ರೆಜಿಮೆಂಟಲ್ಲಿ ಒಂದು ರಿಕ್ರೂಟ್ ಆಗಿ ಎಂಟ್ರೋಲ್ಮೆಂಟ್ ಆದೆ. ಹ್ಮ್. ಹ್ಮ್. ಅಲ್ಲಿಂದ 9 ತಿಂಗಳು ಟ್ರೈನಿಂಗ್ ಇರುತ್ತೆ. ಹ್ಮ್. ಸೊ ಟ್ರೈನಿಂಗಲ್ಲಿ ಒಂದು ಸಿವಿಲಿಯನ್ನು ಹ್ಮ್. ನಮಗೆ ಆರ್ಮಿದ ಬಗ್ಗೆ ಆಗಲಿ ಒಂದು ಡಿಸಿಪ್ಲಿನು ಹ್ಮ್. ಒಂದು ಡ್ರಿಲ್ಲು ಏನು ನಮಗೆ ಗೊತ್ತಿರಲಿಕ್ಕಿಲ್ಲ. ಹ್ಮ್. ಹ್ಮ್. ಈ 9 ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮನುಷ್ಯನ ಒಂದು ರೀತಿ ನೀತಿಯಲ್ಲಿ ಬದಲಾವಣೆ ಮಾಡ್ತಾರೆ. ಅವನು ಜೀವನದಲ್ಲಿ ಏನು ಮಾಡಬೇಕು, ಹ್ಮ್. ಜೀವನದಲ್ಲಿ ಏನೇನು ಮಾಡಬಾರ್ದು, ಜೀವನದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಪ್ರಗತಿ ಕಾಣಬೇಕಾದ್ರೆ ಅವನು ಏನು ಮಾಡಬೇಕು, ಏನ್ ಗುಣಗಳನ್ನ ಅಳವಡಿಸ್ಕೊಳ್ಬೇಕು, ಫಿಸಿಕಲಿ ಇರ್ಬೋದು, ಫೈನಾನ್ಷಿಯಲಿ ಇರ್ಬೋದು, ಮೆಂಟಲಿ ಇರ್ಬೋದು. ಸೊ ಇದನ್ನೆಲ್ಲ ಬಂದು ಈ 9 ತಿಂಗಳಲ್ಲಿ ಅವನಿಗೆ ಆ ಮಟ್ಟಕ್ಕೆ ಕಲಿಸ್ತಾರೆ. ಅಂದರೆ ಅವನಿಗೆ ರಾತ್ರಿ ನಿದ್ದೆ ಕೆಡೋದು ಹೆಂಗೆ, ನಿದ್ದೆ ಮಾಡೋದು ಹೆಂಗೆ, ನಿದ್ದೆ ಕೆಟ್ಟು ಅವ್ನು ರೂಟಿ ಮಾಡೋದು ಹೆಂಗೆ ಎಲ್ಲ ಕಲಿಸ್ತಾರೆ. ಅದರಲ್ಲಿ ಫೈರಿಂಗ್ ಆಗಲಿ, ನೈಟ್ ಫೈರಿಂಗು, ಡೇ ಫೈರಿಂಗು, ವೆಪನ್ ಟ್ರೈನಿಂಗು, ಮತ್ತು ರೂಟ್ ಮಾರ್ಚು, ನೈಟ್ ಮಾರ್ಚು. ಡೇ ಟೈಮಲ್ಲಿ ರೂಟ್ ಮಾರ್ಚ್ ಇರ್ತದೆ, ನೈಟಲ್ಲಿ ರೂಟ್ ಮಾರ್ಚ್ ಇರ್ತದೆ. ನೈಟೆಲ್ಲ ನಮಗೆ ಹೊರಗಡೆ ಸಿವಿಲಲ್ಲಿ ಇದ್ದಿದ್ದರಿಂದ ರಾತ್ರಿ ನಿದ್ದೆ ಕೆಟ್ಟು ಅಭ್ಯಾಸ ಇರೋದಿಲ್ಲ. ಸಾಯಂಕಾಲ ಅಪ್ಪ ಅಮ್ಮ 9 ಗಂಟೆ 10 ಗಂಟೆ ಮಲ್ಕೊಳ್ಳಿ ಅಂತ ಹೇಳಿದ್ರು ಮಲ್ಕೊಳ್ಳೋದಿಲ್ಲ. ಸೊ ಅಲ್ಲಿ ಏನು ಮಾಡ್ತಾರೆ, 6, 6:30, 7 ಗಂಟೆ, 6:30 ಗಂಟೆಗೆಲ್ಲ ರೂಟ್ ಮಾರ್ಚ್ ಶುರು ಮಾಡ್ತಾರೆ. ಸಾಯಂಕಾಲ ಬೆಳಿಗ್ಗೆ 6 ಗಂಟೆವರೆಗೆ ರೂಟ್ ಮಾರ್ಚ್ ನೈಟ್ ಫುಲ್ ನಡೆಸ್ತಾರೆ. ವಾಕ್ ಮಾಡಿಸ್ತಾರೆ, 40-45 ಕಿಲೋಮೀಟರ್ ನಡೆಸ್ತಾರೆ. ಸೊ ಅದೆಲ್ಲ ಈ ಥರ ಪ್ರಾಕ್ಟೀಸ್ ಆದಮೇಲೆ ಅವನು ಒಂದು 9 ತಿಂಗಳಾಗಿ ಒಂದು ಕಸಮ್ ಪೀರಿಯಡ್ ಅಂದರೆ ಸತ್ಯ ಪೀರಿಯಡ್ ಅಂತ ಹೇಳ್ತಾರೆ. ನಾವು ಅವತ್ತು ಪ್ರಾಮಿಸ್ ಮಾಡ್ತೀವಿ 9 ತಿಂಗಳು ಟ್ರೈನಿಂಗ್ ಆಗಿ ಇರೋ ಟೆಸ್ಟ್ ಎಲ್ಲ ಪಾಸ್ ಆದಮೇಲೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಪಾಸಿಂಗ್ ಔಟ್ ಮಾಡ್ತಾರೆ. ಪಾಸಿಂಗ್ ಔಟಲ್ಲಿ ಎಲ್ಲ ಧರ್ಮದವರು ಬರ್ತಾರೆ, ಧರ್ಮಗುರುಗಳು, ಚರ್ಚ್ ಫಾದರ್ ಇರ್ಬೋದು, ಮಸ್ಜಿದಿಂದ ಮೌಲ್ವಿ ಇರ್ಬೋದು, ನಮ್ಮ ಹಿಂದೂ ಧರ್ಮದ ಪೂಜಾರಿ ಇರ್ಬೋದು, ಗುರುದ್ವಾರಿಂದ ಅವರು ಗುರುದ್ವಾರದವರು, ಇವರೆಲ್ಲ ಬರ್ತಾರೆ. ಇವರೆಲ್ಲ ಎಲ್ಲ ಜಾತಿ ಮತಗಳು ಇರೋದ್ರಿಂದ ಆರ್ಮಿಯಲ್ಲಿ ಆ ಪಾಸಿಂಗ್ ಔಟ್ ದಿನ ಅವರೆಲ್ಲ ಬರ್ತಾರೆ. ಅವರವರ ಗ್ರಂಥಗಳನ್ನ ಇಟ್ಟು ಸತ್ಯ ಮಾಡಿಸ್ತಾರೆ. ಸೊ ಅವತ್ತು ಎಲ್ಲರ ಹತ್ರ ಸತ್ಯ ಮಾಡಿಸ್ಕೊಳ್ತಾರೆ. ನಾನು ಗಾಳಿ ರಸ್ತೆ ಆಗಲಿ, ನೀರಿನ ರಸ್ತೆ ಆಗಲಿ, ಬೆಂಕಿ ರಸ್ತೆ ಯಾವುದಾದ್ರು ಇರಲಿ, ನೆಲದ ಮೇಲೆ ಯಾವುದೇ ಇದ್ರೂ ನಮಗೆ ರಾಷ್ಟ್ರಪತಿ ದ್ವಾರ ಏನು ನಮಗೆ ಇದಾಗಿದೆಯೋ ಅವರು ಕೊಟ್ಟ ಆರ್ಡರ್ ಪ್ರಕಾರ ನಾನು ನಡ್ಕೊಳ್ತೀನಿ, ಯಾವುದೇ ಚಾಚು ತಪ್ಪದೆ ನಡ್ಕೊಳ್ತೀನಿ ಅಂತೇಳಿ ಅವತ್ತು ಸತ್ಯ ಮಾಡಿ, ಆವತ್ತಿಂದ ನಮಗೆ ಅದುವರೆಗೂ ನಮಗೆ ಕಾಕಿ ಡ್ರೆಸ್ ಇರುತ್ತೆ, ಗ್ರೀನ್ ಡ್ರೆಸ್ ಕೊಡಲ್ಲ. ಯಾವಾಗ ನಾವು ಕಸಮ್ ಪೀರಿಯಡ್ ನಾವು ಕೊಡ್ತೀವೋ ಅವತ್ತಿಂದ ನಮಗೆ ಗ್ರೀನ್ ಡ್ರೆಸ್ ಕೊಡ್ತಾರೆ. ಸೊ ಆ ಗ್ರೀನ್ ಡ್ರೆಸ್ 9 ತಿಂಗಳು ಕಳ್ಕೊಂಡು ಆ ಗ್ರೀನ್ ಡ್ರೆಸ್ ಹಾಕೋದು ನಮಗೆ ಏನೋ ಒಂಥರ ಹೆಮ್ಮೆ, ಏನೋ ಒಂದು ಅಚೀವ್ ಮಾಡಿದ್ದೀವಿ ನಾವು ಇವತ್ತಿಂದ ಸಿಪಾಯಿ ಅಂತೇಳಿ. ಅಂದರೆ ಆರ್ಮಿಯಲ್ಲಿ ಅದನ್ನ ನಾವು YS ಅಂತ ಹೇಳ್ತಾರೆ, ಯಂಗ್ ಸೋಲ್ಜರ್ಸ್ ಅಂತಾರೆ. ಸೊ ಯಂಗ್ ಸೋಲ್ಜರ್ಸ್ ಹೇಗೆ ಸಿವಿಲಲ್ಲಿ ನಾವೀಗ ಗೌರ್ಮೆಂಟಿಂದ ಜಾಬ್ ಸಿಕ್ಕಿದ್ರೆ 2 ವರ್ಷ ನಾವು ಪ್ರೊಫೆಷನಲ್ ಪರೇಡ್ ಅಂತ ಹೇಳಿರುತ್ತೆ. ಸೊ ಅದೇ ಥರ ಆರ್ಮಿಯಲ್ಲಿ ಏನು ಮಾಡ್ತಾರೆ, ನಮ್ಮನ್ನ 5 ಇಯರ್ಸ್ ನಮ್ಮನ್ನ ಯಂಗ್ ಸೋಲ್ಜರ್ಸ್ ಅಂತ ಕನ್ಸರ್ನ್ ಮಾಡ್ತಾರೆ. ಈ 5 ಇಯರ್ಸಲ್ಲಿ ಏನು ಮಾಡ್ತಾರೆ 5 ವರ್ಷದಲ್ಲಿ ಅಂದರೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಏನೇನೋ ಆರ್ಮಿ ಕೋರ್ಸ್ಗಳಿದೆಯೋ ಸೊ ಇದನ್ನು ಮಾಡಿಸ್ತಾರೆ. ಯಾಕಂದರೆ ಅವನ ಬಾಡಿ ಫಿಸಿಕಲ್ ಇರುತ್ತೆ, ಮೆಂಟಲಿ ಸ್ಟ್ರಾಂಗ್ ಇರ್ತಾನೆ, ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋದು ಹಾರ್ಡ್ ಆಗಿರ್ತಾನೆ. ಸೊ ಈ ಟೈಮಲ್ಲಿ ಅವನಿಗೆ ಏನಾದ್ರು ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ PT ಕೋರ್ಸು, ಕಮಾಂಡೋ ಕೋರ್ಸು ಆ್ಯಂಡ್ ಅನ್ಆರ್ಮ್ಡ್ ಕೋರ್ಸ್ ಅಂತ ಹೇಳಿತ್ತು. ಈಗ ಸಾಧಾರಣ ದೂರ ಆಗ್ಬಿಟ್ಟಿದೆ. ಅನ್ಆರ್ಮ್ಡ್ ಕೋರ್ಸ್ ಅಂತ ಹೇಳಿದ್ರೆ ವಿತೌಟ್ ಆರ್ಮ್ಸಲ್ಲಿ ರೈಫಲ್ ಇನ್ ಕೇಸ್ ನಾವು ಶತ್ರು ಹತ್ರ ನಾವು ಸಿಕ್ಕಾಕೊಂಡಾಗ ನಮ್ದು ರೈಫಲ್ ಎಲ್ಲ ಕಿತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಅವನ ಹತ್ರ ತಪ್ಪಿಸ್ಕೊಂಡು ಬರ್ಬೇಕು ನಾವು. ವಿತೌಟ್ ಆರ್ಮ್ಸಲ್ಲಿ ಬರಬೇಕಾದ್ರೆ ವಿತೌಟ್ ಆರ್ಮ್ಸಲ್ಲಿ ಒಂದು ಆರ್ಮ್ಸ್ ಇಟ್ಕೊಂಡು ಅವನ್ನ ಹೆಂಗೆ ಫೈಟ್ ಮಾಡಿ ಇದು ಮಾಡಬೇಕು, ಸೈಲೆನ್ಸ್ ಮಾಡಬೇಕು. ಈ ಗುಂಪಲ್ಲಿ ಒಂದು 10 ಜನ ನಿಂತಿದ್ದಾರೆ, 10 ಜನರ ಹತ್ರ ನಾವು ಫೈಟ್ ಮಾಡೋಕ್ಕಾಗಲ್ಲ. ಯಾರಾದ್ರೂ ಒಬ್ಬರನ್ನ ಸೆಂಟ್ರಿ ಇರ್ತಾನೆ, ಅವನ್ನ ಮಾತ್ರ ಸೈಲೆಂಟ್ ಮಾಡಿ ನಾವು ಬರಬೇಕು ಅಂದಾಗ ಅವನ ಹತ್ರ ಹಿಂಗೆ ಫೈಟ್ ಮಾಡಬೇಕು. ಸೊ ಈ ಥರ ಅನ್ಆರ್ಮ್ಡ್ ಡ್ರಿಲ್ಲು ಮತ್ತು ಈ ಬೈನೆಟ್ ಟ್ರೈನಿಂಗು, ಈ ಥರ ತುಂಬ ಟ್ರೈನಿಂಗ್ಗಳು ಇರ್ತದೆ. ಆ ಕೋರ್ಸ್ಗಳು ಮಾಡ್ತಾರೆ. ಸೊ ಆ ಕೋರ್ಸ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ
ಈ ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ಯೂನಿಟಲ್ಲಿ ಇರ್ತಾರಲ್ವಾ, ಅವರು ಯಂಗ್ ಸೋಲ್ಜರ್ಸು, ಮತ್ತೆ ಟ್ರೈನಿಂಗ್ ಸೆಂಟ್ರಲ್ಲಿ ಹೊಸದಾಗಿ ಎಂಟ್ರೋಲ್ಮೆಂಟ್ ಆಗ್ತಾರೆ. ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ನಮಗೆ ಇನ್ಸ್ಟ್ರಕ್ಟರ್ಗಳು ಬೇಕು. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಈ ವಿತಿನ್ 5 years ಒಳಗೆ ಯಂಗಿರೋ ಹುಡುಗರನ್ನ ಕಳಿಸ್ಬಿಟ್ಟು ಈ ಥರ PT ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದಾಗ ಅವನು ಫಿಸಿಕಲ್ ಇರ್ತಾನೆ, ಅವನು ಹೊಸದಾಗಿ ಬರೋವನಿಗೆ ಒಳ್ಳೆ ಒಂದು ಟ್ರೈನಿಂಗ್ ಕೊಡೋಕ್ಕೆ ಅವನಿಗೆ ಎಲಿಜಿಬಲ್ ಇರುತ್ತೆ ಅಂತೇಳಿ ಇದು ಮಾಡ್ತಾರೆ. ಆ ಟ್ರೈನಿಂಗ್ ಮಾಡಿ ಆಯಿತು, 6 ತಿಂಗಳು 9 ತಿಂಗಳು ಟ್ರೈನಿಂಗ್ ಆದಮೇಲೆ ಅವ್ರದ್ದು ಬೆಟಾಲಿಯನ್ ಅಂದರೆ ಈ MRC ಮೆಡ್ರಾಸ್ ರೆಜಿಮೆಂಟು ಅನ್ನೋದು ಒಂದು ಟ್ರೈನಿಂಗ್ ಸೆಂಟರ್. ಅದೊಂದು ದೊಡ್ಡ ಒಂದು ಫ್ಯಾಮಿಲಿ ಇದ್ದಂಗೆ. ಸೊ ಅಲ್ಲಿಗೆ ಒಂದು 20 ಕುಟುಂಬಗಳಿದೆ. ಅದನ್ನ ಫಸ್ಟ್ ಮೆಡ್ರಾಸ್ ಈಗ ಮೆಕನೈಸ್ ಇನ್ಫೆಂಟ್ರಿ ಆಗ್ಬಿಟ್ಟಿದೆ. ಸೆಕೆಂಡ್, ಥರ್ಡ್, 4 ಅಂತೇಳಿ ಟೋಟಲ್ 21 ಬೆಟಾಲಿಯನ್ಸ್ ಇದೆ. ಸೊ ಈ ಬೆಟಾಲಿಯನ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರವ್ರ ಬೆಟಾಲಿಯನ್ ಅಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಅದರಲ್ಲಿ ಪೆನ್ಷನ್ ಹೋಗಿರ್ತಾರೆ, ಮೆಡಿಕಲ್ ಏನಾದ್ರು ಇದರಲ್ಲಿ ಅವರು ಸ್ಟ್ರೆಂತ್ ಕಮ್ಮಿ ಇರುತ್ತೆ. ಕಮ್ಮಿ ಇದ್ದಾಗ ಅವ್ರು ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರೆ ಟ್ರೈನಿಂಗ್ ಸೆಂಟರ್ಗೆ, ನಮಗೆ ಇಷ್ಟು ಟ್ರೈನಿಂಗ್, ನಮಗೆ ಯಂಗ್ ಸೋಲ್ಜರ್ಸ್ ಬೇಕು ಅಂತೇಳಿ. ಆದಾಗ ಅವ್ರು ಏನ್ ಮಾಡ್ತಾರೆ, ಸ್ಟೇಟ್ ವೈಸ್ ಅದನ್ನ ಡಿವೈಡ್ ಮಾಡಿಕೊಂಡು ಅದನ್ನ ಬೆಟಾಲಿಯನ್ಗೆ ಅವ್ರನ್ನ ಪೋಸ್ಟಿಂಗ್ ಕಳಿಸ್ತಾರೆ. ಸೊ ಬೆಟಾಲಿಯನ್ಗೆ ಹೋದ ಕೂಡಲೇ ನಾವೇನ್ ಮಾಡ್ತೀವಿ, ಇಲ್ಲಿ 9 ತಿಂಗಳು ಟ್ರೈನಿಂಗ್ ಮಾಡಿರ್ತೀವಿ, ಬಟ್ ಅಲ್ಲಿ ಹೋಗಿ 1-1.5 ವರ್ಷ ಪುನಃ ಟ್ರೈನಿಂಗ್ ಮಾಡ್ಬೇಕು. ಬೆಟಾಲಿಯನ್ಗೆ ಹೋದ ಕೂಡಲೇ ಅವ್ರು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ, ಇವನು ಹೊಸಬ, ಈಗ ನಾವು ಯಾಕೆ ಟ್ರೈನಿಂಗ್ ಸೆಂಟರ್ಗೆ ಬಂದಿರ್ತೀವಿ ಅದೇ ತರ ಇವನು ನಮ್ಗೆ ಹೊಸಬ ಅಂತೇಳಿ ನಾವು ಅಲ್ಲಿ ನಮ್ಮನ್ನ ಕನ್ಸಲ್ಟ್ ಮಾಡಿ ಪುನಃ ಅಲ್ಲಿಂದ ಟ್ರೈನಿಂಗ್ ಕೊಡ್ತಾರೆ. ಅದು ಆಕ್ಟಿನ್ ಬೆಟಾಲಿಯನ್. ಕಾನೂನಲ್ಲಿ ಏನಿದೆಯೋ ಅದನ್ನ ಪಾಲಿಸ್ಕೊಂಡು ಕಾನೂನು ಪ್ರಕಾರ ನಾವು ವೆಪನ್ಸ್, ಈಗ ನಾವು ಟ್ರೈನಿಂಗ್ ಸೆಂಟ್ರಲ್ಲಿ ಎಲ್ಲ ಡಮ್ಮಿ ವೆಪನ್ಸ್ ಇರುತ್ತೆ ತುಂಬಾನೇ. ನಾವು ಜಾಸ್ತಿ ಟ್ರೈನಿಂಗ್ ಮಾಡುವಾಗೆಲ್ಲ ಡಮ್ಮಿ ವೆಪನ್ಸ್ ಕೊಟ್ಟಿರ್ತಾರೆ, ಯಾಕಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತೇಳಿ. ಬೆಟಾಲಿಯನ್ಗೆ ಹೋದ್ಮೇಲೆ ಅದನ್ನೆಲ್ಲ ಲೈವ್ ವೆಪನ್ಸ್ ಕೊಡ್ತಾರೆ ನಮಗೆ. ಅದು ಗನ್ ಆಗಲಿ, ಮಿಸೈಲ್ಸ್ ಆಗಲಿ, ಮತ್ತೆ ಲೈವ್ ಬಾಂಬ್ಗಳಾಗಲಿ, ಅದನ್ನೆಲ್ಲ ಯೂಸ್ ಮಾಡೋದನ್ನ ಕರೆಕ್ಟ್ ನಮಗೆ ಒಂದು ಆಕ್ಟಿನ್ ಬೆಟಾಲಿಯನ್ ಅಲ್ಲಿ ನಮಗೆ ಎಲ್ಲ ಕಲ್ಸ್ಕೊಡ್ತಾರೆ. ಅಲ್ಲೆಲ್ಲ ಕಲ್ತ ಮೇಲೆ ಅಲ್ಲಿ 1.5-2 ವರ್ಷ ಎಲ್ಲ ಮಾಡಿದ್ಮೇಲೆ ಅಲ್ಲಿ ಫಿಸಿಕಲ್ ಆಕ್ಟಿವಿಟೀಸು ತುಂಬ ಹಾರ್ಡ್ ಇರುತ್ತೆ. ಅಲ್ಲಿ ಬ್ಯಾಟಲ್ ಫಿಸಿಕಲ್ ಎಫಿಷಿಯನ್ಸಿ ಟ್ರೈನಿಂಗು, PPET ಇದೆಲ್ಲ ತುಂಬ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಮಾಡಿ ಅವನ ಬಿಲ್ಕುಲ್ ಒಂದು ಒಳ್ಳೆ ಒಂದು ಸೋಲ್ಜರ್ ಮಾಡಿ. ಸೊ ಆ ಟೈಮಲ್ಲಿ ಒಂದು ಹುಡುಗನ್ನ ನೋಡಬೇಕು ಅಂದರೆ ಅವನ ಬಾಡಿನೂ ಅದೇ ಥರ ಬಂದಿರ್ತದೆ, ಅವನಿಗೆ ಊಟನೂ ಅದೇ ಥರ ಇರ್ತದೆ, ಅವನದು ಫಿಸಿಕಲ್ ಆಕ್ಟಿವಿಟೀಸ್ ಹಂಗೆ ಇರುತ್ತೆ, ಅವನ ಮೆಂಟಾಲಿಟಿನೂ ಹಂಗೆ ಇರುತ್ತೆ, ಅವನಿಗೆ ಎಲ್ಲ ಒಂದು ಸ್ವಲ್ಪ ಥಿಂಕಿಂಗ್ ಮೆಂಟಾಲಿಟಿ ಇರುತ್ತೆ. ಸೊ ಈಗ ಬಂದು ಇದು ಆಕ್ಟಿನ್ ಬೆಟಾಲಿಯನ್ ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲಿಂದ ಬೆಟಾಲಿಯನ್ ಎಲ್ಲೆಲ್ಲಿಗೆ ಪೋಸ್ಟಿಂಗ್ ಹೋಗುತ್ತೋ ಅದ್ರ ಜೊತೆಗೆ ಅವರು ಪೋಸ್ಟಿಂಗ್ ಹೋಗ್ತಾ ಇರ್ತಾರೆ. ಸೊ ಈ ತರ ನಡೀತದೆ. ದಿನಚರಿ ಯಾವ ರೀತಿಯಾಗಿರುತ್ತೆ, ಅವ್ರದ್ದು ಊಟ ತಿಂಡಿ ಎಲ್ಲ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿ? ದಿನಚರಿ ಅಂದ್ರೆ ನಾವೀಗ ಹೊರಗಡೆ ನೋಡೋ ದಿನಚರಿಗೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿದು ದಿನಚರಿ ಅಂದ್ರೆ ಟೈಮ್ ಟು ಟೈಮ್ ಊಟ ಸಿಕ್ತಾಗ, ಸಿಗದೇ ಇದ್ದ ಟೈಮ್ಗಳಿದೆ, ಅದು ಬೇರೆ ನಾನು ಹೇಳ್ತೀನಿ. ಸಿಗೋ ಟೈಮ್ ಅಂತ ಹೇಳಿದ್ರೆ ಪಕ್ಕ ನಾವು 4:30-5 ಗಂಟೆಗಂತೂ ಬೆಡ್ ಇಂದ ಬಿಡಬೇಕು. ಮಲಗದಲ್ಲಿಂದ ನಾವು 5 ಗಂಟೆಗೆ ಬೆಡ್ ಬಿಡಬೇಕು, ಯಾವುದೇ ಕಾರಣಕ್ಕೂ 5 ಗಂಟೆ ಮೇಲೆ ಮಲ್ಕೊಳಂಗಿಲ್ಲ. ಸೊ 9 ತಿಂಗಳು ನಾವು ಇಲ್ಲಿ ಟ್ರೈನಿಂಗ್ ಮಾಡಿರ್ತೀವಲ್ಲ, ಈ 9 ತಿಂಗಳು ನಮಗೆ ಇದೇ ಟ್ರೈನಿಂಗ್ ಕೊಟ್ಟಿದ್ರಿಂದ ಸೊ 5 ತಿಂಗಳು ನಾವು ಅಲಾರಾಮ್ ಇಡುವಂತ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ 5 ಗಂಟೆಗೆ ನಾವು ಬೆಡ್ ಬಿಟ್ಬಿಡ್ತೀವಿ. ಬಿಟ್ಟ ಮೇಲೆ ಬಾಕಿ ಫಸ್ಟ್ ಫ್ರೆಶ್ನೆಸ್ ಎಲ್ಲ ಮಾಡ್ಕೊಂಡು ರಿಫ್ರೆಶ್ ಎಲ್ಲ ಮಾಡಿ ಶೇವಿಂಗ್ 100% ಮಾಡಲೇಬೇಕು ಡೈಲಿ. ಕೂದಲು ಬರಲಿಲ್ಲ ಅಂದ್ರೂ ಒಂದ್ಸಲ ಶೇವಿಂಗ್ ಸೆಟ್ ಮುಖದಲ್ಲಿ ಮಾಡಲೇಬೇಕು. ಒಂದ್ಸಲ ಮಾಡಿ ಎಲ್ಲ ಕ್ಲೀನಾಗಿ ನೀಟಾಗಿ. ಆಮೇಲೆ ಬೆಳಿಗ್ಗೆ ಒಂದು PT ಪೀರಿಯಡ್ ಇರುತ್ತೆ, ಬೆಳಿಗ್ಗೆ ಒಂದು ಎಕ್ಸಸೈಸ್ PT ಒಂದು 45-1 ಅವರ್ ಇರುತ್ತೆ. 1 ಅವರ್ PT ಮುಗಿದು ಬಂದ ಕೂಡಲೇ ಒಂದೊಳ್ಳೆ ಸ್ನಾನ ಗಿನ ಮಾಡಿ ರೆಡಿ ಆದ ಕೂಡಲೇ ಇಮಿಡಿಯೇಟ್ಲಿ, ಅದೆಲ್ಲ ಟೈಮ್ ಇಲ್ಲ, ಯಾವುದು ಅರ್ಧ ಗಂಟೆ ಮಲ್ಕೊಳ್ತೀನಿ 20 ನಿಮಿಷ, ನೋ ಚಾನ್ಸೇ ಇಲ್ಲ. 5 ಗಂಟೆ ಎದ್ರೆ ಮತ್ತೆ ಮಿಷಿನ್ ಸ್ಟಾರ್ಟ್. ಅದು ಎಕ್ಸಸೈಸ್ ಮುಗಿದ ಕೂಡಲೇ PT ಮುಗಿದ ಕೂಡಲೇ ಡೈರೆಕ್ಟ್ ಓಡ್ತಾ ಇರ್ತಾರೆ ಹುಡುಗರು. ಯಾಕಂದ್ರೆ ನೆಕ್ಸ್ಟ್ 8 ಗಂಟೆ ಪರೇಡ್ ಸ್ಟಾರ್ಟ್. 8 ಗಂಟೆ ಪರೇಡ್ ಸ್ಟಾರ್ಟ್ ಅಂತ ಹೇಳಿದ್ರೆ ಅದ್ರ ಮಧ್ಯೆ ಒಂದು ಸ್ನಾನ ಮಾಡಿರ್ಬೇಕು, ಫುಲ್ ಯೂನಿಫಾರ್ಮ್ ಹಾಕಿರ್ಬೇಕು, ಬ್ರೇಕ್ಫಾಸ್ಟ್ ಮಾಡಿರ್ಬೇಕು. ಬ್ರೇಕ್ಫಾಸ್ಟ್ ಮಾಡಿ ರಿಕ್ವೈರ್ಮೆಂಟ್ ಇರೋ ಎಕ್ವಿಪ್ಮೆಂಟ್ ಅಂತ ತಕೊಂಡು ಅವನು ಪರೇಡ್ ಗ್ರೌಂಡ್ ಹೋಗಿರ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ 8 ಗಂಟೆಗೆ ಹೋಗಿಲ್ಲ ಅಂದ್ರೆ 8 ಗಂಟೆಗೆ ಅಲ್ಲೊಬ್ರು ನಿಂತಿರ್ತಾರೆ ರೆಡಿ ಪನಿಷ್ಮೆಂಟ್ ಕೊಡ್ಲಿಕ್ಕೆ. ಸೊ ಆ ಪನಿಷ್ಮೆಂಟ್ಗೆ ಎದುರ್ಕೊಂಡು ಅವ್ನು ರೆಡಿ ಇರ್ತಾನೆ. 8 ಗಂಟೆಯಿಂದ ಅವನಿಗೆ ಪರೇಡ್ ಗಿರೇಡ್ ನಡೀತಾ ಇರ್ತದೆ, ಎಲ್ಲ ಪರೇಡ್ಗಳು ವೆಪನ್ಸ್ ಪರೇಡ್ ಅದು ಇದೆಲ್ಲ ನಡೀತದೆ.
ಮಧ್ಯಾಹ್ನ 12:30 1 ಗಂಟೆ ಬಿಡ್ತಾರೆ. ಹ್ಮ್ ಬಿಟ್ಟು ಕೂಡಲೇ ಓಡ್ತಾನೆ ಅವನು ನೆಟ್ಟಿಗಿನ್ನು ಎಲ್ಲಿ ಕೂತ್ಕೊಳ್ಳೋಕೆ ಲಂಚ್ ರೂಮ್ಗೆ ಟೈಮ್ಗೆ. ಹಾ ರೂಮ್ಗೆ ಓಕೆ. ಅಲ್ಲೋಗಿ ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ಕೊಂಡು ಇಲ್ಲ ಅದೇ ಬಟ್ಟೆಲಿ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಹ್ಮ್ ಒಂದು 1 ಅವರ್ 1.5 ಅವರ್ ರೆಸ್ಟು. ಹ್ಮ್ ಪುನಃ 3:30-4 ಗಂಟೆಗೆ ಅವನಿಗೆ ಗೇಮ್ ಪೀರಿಯಡ್ ಇರುತ್ತೆ. ಹ್ಮ್ ಗೇಮ್ ಪೀರಿಯಡ್ 100% ಬೇಕೇ ಬೇಕು, ಹ್ಮ್ ಮಾಡಲೇಬೇಕು. ಓಕೆ. ಗೇಮ್ ಪೀರಿಯಡ್ ಆಯಿತು 5:30 ಏನೇನ್ ಗೇಮ್ ಇರ್ಬೋದು? ಎಲ್ಲ ಗೇಮ್ ಇದೆ. ಬ್ಯಾಸ್ಕೆಟ್ ಬಾಲು, ಫುಟ್ಬಾಲು, ವಾಲಿಬಾಲು, ಹಾಕಿ, ಕಬಡ್ಡಿ. ಅದು ಏನಾಗ್ತದೆ ಅಂದರೆ ಈ ಬ್ರಿಗೇಡು ಡಿವಿಷನಲ್ಲಿ ಒಂದೊಂದು ಪ್ರೋಗ್ರಾಮ್ ಮಾಡಿರ್ತಾರೆ. ಓಕೆ. ಗೇಮ್ ಪ್ರೋಗ್ರಾಮ್ ಇರುತ್ತೆ, ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ, ಎಲ್ಲ ಇರುತ್ತೆ. ಆ ಪ್ರೋಗ್ರಾಮ್ ನೆಕ್ಸ್ಟ್ ಯಾವುದು ಮ್ಯಾಚಸ್ ಬರುತ್ತೆ ಆ ಮ್ಯಾಚಸ್ 2 ತಿಂಗಳು 3 ತಿಂಗಳು ಮುಂಚೆಯಿಂದ ಬ್ಯಾಟಲಿಯನ್ ಸ್ಟಾರ್ಟ್ ಮಾಡ್ತದೆ. ಓಕೆ. ಸೊ ಅದು ಭಾರಿ ಕಾಂಪಿಟೇಟಿವ್ ಆಗಿರುತ್ತೆ. ಅದರಲ್ಲಿ ಪ್ರೈಸ್ ತಗೊಳ್ಳೋದು ಇಂಪಾರ್ಟೆಂಟು. ಆ ಥರ ತುಂಬ ಹಾರ್ಡಾಗಿ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ, ಕೋಚಸ್ ಇರ್ತಾರೆ. ಆಯಿತು 5:30 6 ಗಂಟೆ ಹೊತ್ತಿಗೆ ಗೇಮ್ ಪೀರಿಯಡ್ ಮುಗೀತು. ಮುಗಿದ ಕೂಡಲೇ ಪುನಃ ಓಡ್ತಾ ಇರ್ತಾನೆ ನಾವು. ಓಡಿ ಹೋಗಿ ಸ್ನಾನ ಮಾಡಿ ಡ್ರೆಸ್ ಹಾಕ್ಕೊಂಡು ನೈಟ್ ಡ್ಯೂಟಿಗೆ ಹೋಗ್ಬೇಕು. ಓಕೆ. ನೈಟ್ ಶಿಫ್ಟ್ ಇರ್ತದೆ ಅವನಿಗೆ. ಹಾ ಹಾ ನೈಟ್ ಡ್ಯೂಟಿಗೆ ಹೋಗ್ಬೇಕು. ನೈಟ್ ಡ್ಯೂಟಿ ಹೋಗ್ದವನು ಅವನ ರೋಲ್ ಕಾಲ್ಗೆ ಹೋಗ್ಬೇಕು. ನೆಕ್ಸ್ಟ್ ನಾಳೆಗಿರೋ ಏನು ರೋಲ್ ಕಾಲ್ ಅಂದರೆ ಓಕೆ. ನಾಳೆಗಿರೋ ಆರ್ಡರ್ಸು ಅದು ಇದು ಅಂತ ಹೇಳೋಕ್ಕೆ ಒಂದು ಕಂಪ್ನಿ ಹೌಲ್ದಾರ್ ಮೇಜರ್ ಅಂತ ಹೇಳಿರ್ತಾರೆ. ಓಕೆ. ಅವರು ಹೈಯರ್ ಕಮಾಂಡಿಂದ ಅವರಿಗೆ ಸಿಕ್ಕಿರ್ತದೆ ಎಲ್ಲ, ಏನು ನಾಳೆ ಏನು ಮಾಡಬೇಕು, ನಾಳೆದೇನು ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಅದೆಲ್ಲ ಆದಮೇಲೆ ಪುನಃ ರಾತ್ರಿ ಊಟ ಆದಮೇಲೆ ಮಲ್ಕೊಳ್ಬೇಕು. ಅಷ್ಟು ಬೆಳಗಿಂದ ಅಷ್ಟು ಕೆಲಸ ಮಾಡಿದ್ದಾಗಿ ನಿದ್ದೆ ಬಂದು ಅವನಿಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿ. ಅಲ್ಲಿ ಎಂಟರ್ಟೈನ್ಮೆಂಟ್ಗೆ ಜಾಗನೇ ಇಲ್ಲ ಅನ್ಸುತ್ತೆ. ಟಿವಿ ಇದೆ, ಡೆಕೋರೇಷನ್ ರೂಮ್ ಇದೆ, ಓಕೆ. ಮತ್ತೆ ಈಗೆಲ್ಲ ಬಂದು ಮಲ್ಕೊಳ್ಳೋ ಜಾಗದಲ್ಲೇ ಟಿವಿ ಹಾಕೊಂಡಿರ್ತಾರೆ. ಓಕೆ. ಹಾ 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 ಅವಕಾಶಗಳಿದೆ ಹಾಗೆ. ಇವಾಗೆಲ್ಲ ತುಂಬಾ ಇದೆ. ಸೊ ನಾವಿದ್ದಾಗೆಲ್ಲ ಟಿವಿ ಏನಂತ ಹೇಳಿದ್ರೆ ಡೆಕೋರೇಷನ್ ರೂಮ್ ಅಂತೇಳಿ ಒಂದು ಶೆಡ್ ಇತ್ತು. ಫುಲ್ ಬೆಟಾಲಿಯನ್ಗೆ ಒಂದು ಶೆಡ್ ಇತ್ತು. ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಹಾಕೊಳ್ಳೋರು. ಆ ಟಿವಿ ನೋಡ್ಕೊಂಡು ರಾತ್ರಿ ಯಾವ್ದಾರು ಒಂದು ಪಿಕ್ಚರ್ ಹಾಕೋರು. ಎಲ್ರಿಗೂ ಕಾಮನ್ ಆಗಿ ಒಂದು ಪಿಕ್ಚರ್ ಹಾಕೋರು. ಆ ಪಿಕ್ಚರ್ ನೋಡ್ಕೊಂಡು ಹೋಗಿ ಮಲ್ಕೊಳ್ತೀವಿ. ಆ ಥರ ಇತ್ತು ಡೆಕೋರೇಷನ್ಗೆ. ಮತ್ತೆ ಕ್ಯಾರಮ್, ಚೆಸ್ಸು, ಈ ಥರ ಲೈಬ್ರರಿ ಇತ್ತು. ಅಲ್ಲಿ ಟೈಮ್ ಸಿಗೋರು ಅಲ್ಲಿ ಹೋಗಿ ಓದ್ಕೊಳ್ಳಿ. ವಾರದಲ್ಲಿ ರಜಾ ದಿನ ಅಂತ ಏನಾದ್ರು ರಜಾ ಇಲ್ಲ, ರಜಾ ಯಾವುದೇ ದಿನ ಇಲ್ಲ. ಬಟ್ ಕೆಲಸ ಇದ್ದಾಗ ಫುಲ್ ಬ್ಯುಸಿ, ಕೆಲಸ ಇಲ್ದಾಗ ರಜಾನೇ. ಬಟ್ ಮೆಂಟಲಿ ಅವನು ಯಾವತ್ತೂ ಆಬ್ಸೆಂಟ್ ಇಲ್ಲ, ರಜಾ ಇಲ್ಲ ಅವನಿಗೆ. ಯಾವಾಗ ಇಮಿಡಿಯೇಟ್ ಆಗಿ ಈಗ ಅದು ಮಧ್ಯೆ ಮಧ್ಯೆ ನಡೀತಾನೆ ಇರ್ತದೆ. ಅದು ಈಗ ಪ್ರಾಕ್ಟೀಸ್ ಆಗ್ತಾ ಇರ್ತದೆ. ಒಂದೊಂದ್ಸಲ ಲೈವ್ ಆಗ್ತದೆ, ಮಧ್ಯ ಫೈರ್ ಪ್ರಾಕ್ಟೀಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಫೈರ್ ಆದ್ರೆ ಏನ್ ಮಾಡೋದು ಎಂತು ಅಂತೇಳಿ ಅದಕ್ಕೆ ಪ್ರಾಕ್ಟೀಸ್ ನಡೀತಾ ಇರ್ತದೆ. ಸೊ ಇದು ನಡೀತಾ ಇರ್ತದೆ. ಇದು ರೊಟೀನ್, ಇದು ಲೈಫಲ್ಲಿ, ಆರ್ಮಿ ಲೈಫಲ್ಲಿ ಇದು ರೊಟೀನ್ ನಡೀತಾ ಇರ್ತದೆ. ಅದ್ರ ಮಧ್ಯ ಎಕ್ಸಸೈಸ್ ಇರುತ್ತೆ, ಆಪರೇಷನ್ ಇರುತ್ತೆ, ಬೇರೆ ಬೇರೆ ಬಟಾಲಿಯನ್ಗಳ ಜೊತೆಗೆ ಸೇರ್ಕೊಂಡು ನಾವು ಕಂಬೈನ್ಡ್ ಆಪರೇಷನ್ ಮಾಡ್ತಿದ್ವಿ. ಸೊ ಈ ಥರ ಎಲ್ಲ ಕೆಲಸಗಳು ನಡೀತದೆ. ಇದು ಫೀಲ್ಡ್ ಸ್ಟೇಷನ್ ಅಲ್ಲಿ. ಸೊ ಫೀಲ್ಡ್ ಏರಿಯಾ ಅಂತೇಳಿ ಹೋದಾಗ, ಬಾರ್ಡರ್ ಏರಿಯಾ ಅಂತೇಳಿ ಹೋದಾಗ ಅಲ್ಲಿ ನಮಗೆ ಅಲ್ಲಿ ಪಕ್ಕ ನಾವು ಡ್ಯೂಟಿ ಇರಲೇಬೇಕು. ಅಲ್ಲಿ ಸ್ಟ್ರಿಕ್ಟ್ ಆಗಿ ಡ್ಯೂಟಿ ಮಾಡಲೇಬೇಕು. ಅಲ್ಲಿ ಡಿಸಿಪ್ಲಿನ್ ಬಗ್ಗೆ ಅಷ್ಟು ಜಾಸ್ತಿ ಇರೋದಿಲ್ಲ. ಬಟ್ ಡ್ಯೂಟಿ ಸೆಕ್ಯೂರಿಟಿ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿ. ಡಿಸಿಪ್ಲೈನ್ ಅಂದರೆ ಶೇವಿಂಗ್ ಗಿವಿಂಗು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಚಳಿ ಈಗ ನವಂಬರ್, ಡಿಸೆಂಬರ್, ಜನವರಿ, ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ ಜಮ್ಮು ಕಾಶ್ಮೀರಲ್ಲಿ. ನಂದು ಟೋಟಲ್ 15 ವರ್ಷ ಜಮ್ಮು ಕಾಶ್ಮೀರ ಸರ್ವಿಸ್ ಮಾಡಿದ್ದೀನಿ. ಸಾಧಾರಣ ಜಮ್ಮು ಕಾಶ್ಮೀರ ಎಲ್ಲ ಏರಿಯಾ ನಡೆದೇ ಸುತ್ತಾಗ್ಬಿಟ್ಟಿದ್ದೀನಿ. ಸೊ ಅಲ್ಲಿ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಈ 4-5 ತಿಂಗಳು ಏನಾಗುತ್ತೆ ಅಂದರೆ ಐಸ್ ಬೀಳುತ್ತೆ. 20-25 ಅಡಿ ಐಸ್ ಬೀಳುತ್ತೆ. ಸೊ ಆ ಟೈಮಲ್ಲಿ ಶೇವಿಂಗ್ ಎಲ್ಲ ಜಾಸ್ತಿ ಯಾರು ಕೇಳ್ಕೊಳ್ಳೋದಿಲ್ಲ. ಬಟ್ ಡ್ಯೂಟಿ 100% ಮಾಡಲೇಬೇಕು. ಯಾಕಂದರೆ ಈ ಉರಿ ಸೆಕ್ಟರು, ಪೂಂಚು, ಇದೆಲ್ಲ ಬಂದು ತುಂಬ ಕ್ರಿಟಿಕಲ್ ಏರಿಯಾ. ಅದು ಬಂದು ನಮ್ಮ ಮುಂದೆನೇ ಕಾಣ್ಬೋದು. ನಮಗೆ ಮಾತಾಡ್ತಾರೆ, ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ಹುಡುಗರು ಮಾತಾಡ್ತಾರೆ, ನಾವು ಮಾತಾಡ್ಕೊಳ್ತೀವಿ. ಸುಮ್ಮನೆ ಚೆನ್ನಾಗಿರುವಾಗ ಚೆಂದಾಗಿ ಮಾತಾಡ್ತೀವಿ, ಏನು ಫಾಲ್ತು ಮಾತಾಡೋದಿಲ್ಲ. ಏನು ಈ ಕ್ರಿಕೆಟ್ ಮ್ಯಾಚು ಅದು ಇದು ಏನೋ ಇದ್ದಾಗ ಈ ಥರ ಮಾತಾಡ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಷ್ಟು ಕ್ರಿಟಿಕಲ್ ಏರಿಯಾ ಅದು. ತುಂಬ ಪೋಸ್ಟ್ಗಳಿದೆ. ಉರಿಯಲ್ಲೆಲ್ಲ ತುಂಬ ಡೇಂಜರಸ್ ಏರಿಯಾ. ಅದೆಲ್ಲ ತುಂಬ ಕ್ರಿಟಿಕಲ್. ಆ ಜಾಗದಲ್ಲಿ ಬಂದು ಹಾರ್ಡ್ ವರ್ಕ್ ಮಾಡಲೇಬೇಕು. ತುಂಬಾ ಹುಷಾರಾಗಿರ್ಬೇಕು, ತುಂಬಾ ಕಾನ್ಶಿಯಸ್, ತುಂಬಾ ಕ್ರಿಟಿಕಲ್ ಏರಿಯಾ ಅದೆಲ್ಲ. ಸೊ ಅಲ್ಲಿ ನಾವು ತುಂಬಾ ಯಾವ ಕ್ಷಣ ಹೆಂಗೆ ಯಾರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಹೌದೌದು. ಇದು ಇಂಡಿಯಾದು ಬಾರ್ಡರ್ ಅಲ್ಲಿ ಯಾವ ಬಾರ್ಡ್ರು ಫ್ರೀ ಇದೆ ಅಂತ ಹೇಳಕ್ಕಾಗೋದಿಲ್ಲ ನಮ್ಮ ಇಂಡಿಯಾದಲ್ಲಿ. ಟೋಟಲಿ ಸಿಕ್ಕಿಮಲ್ಲಿ ಇರ್ಬೋದು, ಇಲ್ಲಿ ಈಗ ಜಮ್ಮು ಕಾಶ್ಮೀರ, ಈ ಕಡೆ ನಾಗಾಲ್ಯಾಂಡು,
ಎಲ್ಲ ಬಾರ್ಡರ್ಸ್ Borders ಬಂದು ಅಂದಾಗ ಎಲ್ಲ ಎಲ್ಲ. ತುಂಬ ಒಂಥರ ಕ್ರಿಟಿಕಲ್ ಇದೆ. ಹ್ಮ್ ಹ್ಮ್ ಹ್ಮ್